ಮುಂಜಾನೆಯ ಈ ವೇದಿಕೆಯ ಮೇಲಿರುವ ತಮ್ಮೆಲ್ಲರ ಅನುಮತಿಯ ಮೇರೆಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇನೆ. ನಮ್ಮ ನಾಡು ತನ್ನದೇ ಆದಂತಹ ಅದ್ಭುತ ಪರಂಪರೆಯನ್ನು ಹೊಂದಿದೆ. ಈ ನಾಡಿನಲ್ಲಿ ಎಲ್ಲ ಶುಭ ಕಾರ್ಯಗಳಿಗೆ ಮೊದಲು ದೇವರಲ್ಲಿ ಪ್ರಾರ್ಥಿಸುವುದು ಒಂದು ಪ್ರತೀತಿ. ಅದರಂತೆ ಈ ಶುಭ ಗಳಿಗೆಯನ್ನ ಕಾರ್ಯಕ್ರಮವನ್ನು ಒಂದು ಪ್ರಾರ್ಥನಾ ವಿಧಿಯ ಶ್ರೀ ಗುರುವೇ ಅರುವೆ ಶರಣಾಗಿ ಬರುವೆ, ಕೈಯನ್ನು ತೋರಿ ಬರುವೆ, ಕರುಣೆಯನ್ನು ಕೋರಿ ಬರುವೆ. ಪ್ರಕೃತಿ ತಂದ ಕಿಡಿ ಹೂವುಗಳನ್ನು ಶ್ರೀ ಚರಣ ಕೆರೆಯುತ್ತಿರುವೆ, ಶ್ರೀ ಚರಣ ಕೆರೆಯುತ್ತಿರುವೆ. ಆ ಪಾದ ಪದ್ಮ ಎಲೆಗೌಜಿ ಹಿಡಿದು ನಡು ನೆತ್ತಿಗೆತ್ತಿಕೊಂಬೆ, ಆ ಪಾದ ಪದ್ಮ ಎಲೆಗೌಜಿ ಹಿಡಿದು ನಡು ನೆತ್ತಿಗೆತ್ತಿಕೊಂಬೆ. ಉಸಿರಿಂದ ಲಗನೆ ಬಲಗೊಂಬೆ ನನ್ನ ಕಣ್ಗೊಂಬೆ ಎತ್ತಿಕೊಂಬೆ, ಕಣ್ಗೊಂಬೆ ಎತ್ತಿಕೊಂಬೆ. ಸಾನಿದ ನೀದ ಮಗ ಮಗ ಗರೆಸ ಗ ಮಗ ಗರೆಸ. ಶ್ರೀ ಗುರುವೇ ಅರುವೆ ಶರಣಾಗಿ ಬರುವೆ, ಕರುಣೆಯನ್ನು ಕೋರಿ ಬರುವೆ, ಕರುಣೆಯನ್ನು ಕೋರಿ ಬರುವೆ. ಭವಕ್ಕೆ ನನ್ನ ಮುಂದೆತ್ತಿ ಒತ್ತಿ ತಂದಂತ ತಂದೆ ನೀನು, ಭವಕ್ಕೆ ನನ್ನ ಮುಂದೆತ್ತಿ ಒತ್ತಿ ತಂದಂತ ತಂದೆ ನೀನು. ಭಾವಕ್ಕೆ ಇಳಿದು ಸದ್ಭಾವ ಬಲಿಸಿ ಬರುವಂತೆ ಮಾಡು ನಾನು, ಬರುವಂತೆ ಮಾಡು ನಾನು. ಸಾನಿದ ನೀದ ಮಗ ಮಗ ಗರೆಸ ಗ ಮಗ ಗರೆಸ. ಶ್ರೀ ಗುರುವೇ ಅರುವೆ ಶರಣಾಗಿ ಬರುವೆ, ಕರುಣೆಯನ್ನು ಕೋರಿ ಬರುವೆ, ಕರುಣೆಯನ್ನು ಕೋರಿ ಬರುವೆ. ಹೇ ಭವನೇ ಶಿವನೇ ಜಗನವರ ಭವಕ್ಕೆ ಶವವಾಗದಂತೆ ಮಾಡು, ಹೇ ಶಿವನವರ ಭವಕ್ಕೆ ಶವವಾಗದಂತೆ ಮಾಡು. ಅಮೃತ ದೃಷ್ಟಿಯಲ್ಲಿ ದಿವ್ಯ ಸೃಷ್ಟಿಯಲ್ಲಿ ನೆನೆದು ತೆರೆದು ನೋಡು, ನೆನೆದು ತೆರೆದು ನೋಡು. ಶ್ರೀ ಗುರುವೇ ಅರುವೆ ಶರಣಾಗಿ ಬರುವೆ, ಕರುಣೆಯನ್ನು ಕೋರಿ ಬರುವೆ. ಪ್ರಕೃತಿ ತಂದ ಕಿಡಿ ಹೂವುಗಳನ್ನು ಶ್ರೀ ಚರಣ ಕೆರೆಯುತ್ತಿರುವೆ, ಶ್ರೀ ಚರಣ ಕೆರೆಯುತ್ತಿರುವೆ. ಈಗ ಭಗವದ್ಗೀತೆಯಿಂದ ಒಂದು ವಾಚನವನ್ನ ಆಲಿಸೋಣ. ಕೃಷ್ಣನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ ಹೇಳಿರುವಂತೆ, ಜ್ಞಾನ ವಿಜ್ಞಾನ ಕೃಷ್ಣಾರ್ಥ ಕೂಟಸ್ಥೋ ವಿಜತೇಂದ್ರಿಯ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟಾಶ್ಮಕಾಂಚನಃ. ತಾತ್ಪರ್ಯ: ಜ್ಞಾನ ಹಾಗೂ ಅನುಭವಗಳಿಂದ ತೃಪ್ತನಾಗಿರುವ ಈ ಜಿತೇಂದ್ರಿಯನು ಯೋಗಿಯನ್ನು ಅನ್ನಿಸಿಕೊಳ್ಳುತ್ತಾನೆ. ಅವನಿಗೆ ಮಣ್ಣು, ಕಲ್ಲು, ಬಂಗಾರ ಎಲ್ಲವೂ ಸಮನಾಗಿ ಕಾಣುವು. ಮನುಷ್ಯನ ಮೇಲೆ ಕರುಣೆ ತೋರುವುದಿಲ್ಲವೋ ಅಂತವರ ಮೇಲೆ ಅಲ್ಲಾಹನು ಕರುಣೆ ತೋರುವುದಿಲ್ಲ. ಸಹಿ ಬುಖಾರಿ ಹರಿ ಸಂಖ್ಯೆ 7376. ಒಂದು ವಾಚನವನ್ನ ಆಲಿಸೋಣ. ಜೈನ ಧರ್ಮದಲ್ಲಿ ಸತ್ಯ, ನೀತಿ, ಉತ್ತಮ ನಡವಳಿಕೆಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ಇದೆ. ಅಹಿಂಸೆ ಮತ್ತು ದಯೆ ಇವುಗಳು ಮೂಲ ಸೂತ್ರಗಳು. ಜೈನ ದರ್ಶನದ ಪ್ರಕಾರ ಜಗತ್ತು ಮತ್ತು ಜೀವ ಅನಾದಿಯಾದುದು. ಜೀವ ಧರ್ಮವೇ ಕಾರಣವಾಗಿದ್ದು ಕರ್ಮವು ಅನಾದಿಯಾಗಿರುತ್ತದೆ. ಈಗ ಒಂದು ಪ್ರಾರ್ಥನೆ ಗೀತೆ. ದೇವನ ಆರಾಧಿಪೇ ನಿನ್ನನ್ನು ನಾ
ವೃಕ್ಷ ಬೆಳೆಸಿ ಪ್ರತಿಯೊಬ್ಬರಿಗೂ ನೆರಳಾಗುವಂತೆ ಸಹಾಯ ಮಾಡುತ್ತಿದ್ದಾರೆ. ಇವರಿಗೆ ದೇವರು ದೀರ್ಘಾಯುಷ್ಯ ಆರೋಗ್ಯ ಕೊಡಲೆಂದು ಕೇಳಿಕೊಳ್ಳೋಣ. ಕೇಳು ನನ್ನೊಡೆಯ ಈ ಪ್ರಾರ್ಥನೆ, ನನ್ನೆದೆಯ ಈ ವೇದನೆ. ಕೇಳು ನನ್ನೊಡೆಯ ಈ ಪ್ರಾರ್ಥನೆ, ನನ್ನೆದೆಯ ಈ ವೇದನೆ. ನಾವಿಂದು ಪ್ರಾರ್ಥಿಸೋಣ. ನಮ್ಮ ಶಾಲೆಯಲ್ಲಿ ನಮಗೆ ಕನ್ನಡಿಯಾಗಿ ನಿಂತಹ ಶಾಲೆಯ ಕೇಂದ್ರ ಬಿಂದುಗಳಾದ ಮುದ್ದು ಮಕ್ಕಳಿಗೆ ಶಾರದಾ ಮಾತೆ ಒಳ್ಳೆಯ ವಿದ್ಯಾಭ್ಯಾಸ ವರವಲ್ಲವೇ ಸ್ವಾಮಿ ಹಣ್ಣುಗಳು, ನೀ ಕೊಟ್ಟ ಗಣ್ಣುಗಳು. ಈ ಭೂಮಿ ಬಾನು ಈ ದೇಹ ಈ ಪ್ರಾಣ ಎಲ್ಲವೂ ನಿನದಲ್ಲವೇ. ನೀನಿತ್ತ ವರವಲ್ಲವೇ ಸ್ವಾಮಿ ಈ ಹೂವು ಹಣ್ಣುಗಳು, ನೀ ಕೊಟ್ಟ ಕಣ್ಣುಗಳು. ಕಂಪಾ ನದಿಯ ನೀರ ಅಲೆಯೆಲ್ಲ ನಿನ್ನದು, ತಂಪಾಗಿ ಸುರಿಯುವ ಮಳೆಯೆಲ್ಲ ನಿನ್ನದು. ಆ ಮೋಡ ಆ ಮುಗಿಲು ಈ ಗಾಳಿ ಈ ನೀರು ಎಲ್ಲವೂ ನಿನದಲ್ಲವೇ. ನೀನಿತ್ತ ವರವಲ್ಲವೇ ಸ್ವಾಮಿ ಈ ಹೂವು ಹಣ್ಣುಗಳು, ನೀ ಕೊಟ್ಟ ಕಣ್ಣುಗಳು. ಗಿಳಿಯಾಟು ಗಿಳಿಗಳ ಸ್ವರವೆಲ್ಲ ನಿನ್ನದು, ಪಂಚವಾದ್ಯ ಮೇಳ ಲಯವೆಲ್ಲ ನಿನ್ನದು. ಈ ರಾಗ ಈ ತಾಳ ಈ ಹಾಡು ಈ ಶ್ರುತಿ ಎಲ್ಲವೂ ನಿನದಲ್ಲವೇ. ನೀನಿತ್ತ ವರವಲ್ಲವೇ ಸ್ವಾಮಿ ಈ ಹೂವು ಹಣ್ಣುಗಳು, ನೀ ಕೊಟ್ಟ ಕಣ್ಣುಗಳು. ನಿನಗೂವ ಚುಕ್ಕಿಗಳ ಹೊಳಪೆಲ್ಲ ನಿನ್ನದು, ಕಾಮನ ಬಿಲ್ಲಿನ ಬಣ್ಣವು ನಿನ್ನದು. ಆ ಸೂರ್ಯ ಆ ಚಂದ್ರ ಈ ರಾತ್ರಿ ಈ ಹಗಲು ಎಲ್ಲವೂ ನಿನದಲ್ಲವೇ. ನೀನಿತ್ತ ವರವಲ್ಲವೇ ಸ್ವಾಮಿ ಈ ಹೂವು ಹಣ್ಣುಗಳು, ನೀ ಕೊಟ್ಟ ಕಣ್ಣುಗಳು. ಈ ನಮ್ಮ ನರ ಜನ್ಮ ನೀ ಕೊಟ್ಟ ವರವು, ಸರ್ವಾಂಗ ಚೇತನ ನೀನಿಟ್ಟ ಬಲವು. ಈ ತನುವು ಈ ಮನವು ಈ ಭಕ್ತಿ ಆ ಮುಕ್ತಿ ಎಲ್ಲವೂ ನಿನದಲ್ಲವೇ. ನೀನಿತ್ತ ವರವಲ್ಲವೇ ಸ್ವಾಮಿ ಈ ಹೂವು ಹಣ್ಣುಗಳು, ನೀ ಕೊಟ್ಟ ಕಣ್ಣುಗಳು. ಥ್ಯಾಂಕ್ ಯು. ಇವನ ಮನೆಯ ಮಗನೆಂದಿನಿಸಯ್ಯ, ಇವನಮ್ಮ ಮನೆಯ ಮಗನೆಂದಿನಿಸಯ್ಯ, ಕೂಡಲ ಸಂಗಮ ದೇವ.